ಕಲಘಟಗಿ ತಾಲೂಕಿನ ಅಭಿವೃದ್ಧಿ ಹರಿಕಾರ, ಬಡವರ ಬಂಧು, ಯುವಕರ ಆಶಾ ಕಿರಣ ಮತ್ತು ಕ್ಷೇತ್ರದ ಜನನಾಯಕರಾದ ಸಂತೋಷ್ ಲಾಡ್ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ಪಡೆಯುವಲ್ಲಿ ಕಲಘಟಗಿ ಕ್ಷೇತ್ರದ ಶಾಸಕ ಸಂತೋಷ್ ಲಾಡ್ ಅವರು ಯಶಸ್ವಿಯಾಗಿದ್ದಾರೆ. ಸಚಿವ ಸ್ಥಾನದ ದೊರೆತ ಸುದ್ದಿ ತಿಳಿಯುತ್ತಿದ್ದಂತೆಯೇ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಪಟ್ಟಣದ ಬಮ್ಮಿಗಟ್ಟಿ ವೃತ್ತದಲ್ಲಿ ಅಭಿಮಾನಿಗಳು ಪಟಾಕಿಗಳನ್ನ ಸಿಡಿಸಿ ಪರಸ್ಪರ ಸಿಹಿಯನ್ನ ಹಂಚಿಕೊಂಡು ವಿಜಯೋತ್ಸವವನ್ನ ಆಚರಿಸಿದರು. ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ದ ಹಲವು ಯೋಜನೆಗಳನ್ನ ಕಾರ್ಮಿಕ ವರ್ಗಕ್ಕೆ ಮನ ಮುಟ್ಟುವಂತೆ ಕೆಲಸ ಕಾರ್ಯವನ್ನ ಒದಗಿಸಿದ್ದಾರೆ. ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯನ್ನ ಉನ್ನತ ಮಟ್ಟಕ್ಕೆ ಏರಿಸಿದಂತಹ ಕೀರ್ತಿ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತದೆ. ಕಾರ್ಮಿಕರ ವರ್ಗದವರನ್ನ ಪ್ರಥಮವಾಗಿ ಗುರುತಿಸಿ ನೋಂದಾಯಿತ ಕಾರ್ಮಿಕ ವರ್ಗಕ್ಕೆ ಸರ್ಕಾರದ ಯೋಜನೆಗಳನ್ನ ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಕಲಘಟಗಿ ತಾಲೂಕಿನ ಎಲ್ಲ ಯುವ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಂದ ಇವತ್ತು ಏನು ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ನೂತನವಾಗಿ ಸಚಿವ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ ಏನು ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರ ಒಂದು ನಿಮಿತ್ತ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ನಮ್ಮ ಕಲಘಟಗಿ ತಾಲೂಕಿನ ಎಲ್ಲ ಯುವ ಸಮೂಹ ಹಾಗೂ ಮುಖಂಡರುಗಳು, ಹಿರಿಯರು, ರೈತರು ಹಾಗೂ ಎಲ್ಲ ನಾಯಕರ ಪರವಾಗಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದೇವೆ. ಹಾಗೂ ನಮ್ಮ ಹೈಕಮಾಂಡ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಹಾಗೂ ಮಲ್ಲಿಕಾರ್ಜುನ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಇವತ್ತು ಸಲ್ಲಿಸ್ತೀವಿ. ನಮ್ಮ ಕಲಘಟಗಿಯ ಜನಪ್ರಿಯ ಶಾಸಕರು ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರವರು ಡಿಕೆ ಶಿವಕುಮಾರ್ ಸಾಹೇಬರ ಒಂದು ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಿದ್ದಕ್ಕಾಗಿ ನಾವು ಕಲಘಟಗಿಯಲ್ಲಿ ಕಾಂಗ್ರೆಸ್ ವತಿಯಿಂದ ಹಾಗೂ ಮಹಿಳಾ ಘಟಕದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳೆದು ನಮ್ಮ ಕಲಘಟಗಿ ಅಭಿವೃದ್ಧಿ ಆಗಲಿ ಅಂತಂದು ಅವರ ಈ ಸಂದರ್ಭದಲ್ಲಿ ಹನುಮಂತ ಚವರ್ಗುಡ್ಡ, ಮಂಜುನಾಥ್ ವಾಲಿಕಾರ್, ಬಸಯ್ಯ ಹಿರೇಮಠ್, ಬಸವರಾಜ್ ಮಾಳಗಿ, ಮಂಜುಳಾ ದೇವ್ಲಾಪುರ್, ಮಾಲಾ ತುರ್ವಿಹಾಳ್, ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಇಲಿಯಾಸ್ ಗಿಡದಂಡನವರ್, 9 ಲೈವ್ ನ್ಯೂಸ್, ಕಲಘಟಗಿ.